ನಮಸ್ತೆ ಎಲ್ಲರನ್ನು ನನ್ನ ಈ ಪುಟ್ಟ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಅದ್ಭುತವಾದ ರೆಸಿಪಿ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿವತ್ತು ರಾಗಿ ವೈನನ್ನು ಮಾಡ್ಕೊಳ್ತಾ ಇದ್ದೀನಿ. 250 ಗ್ರಾಮ್ ಕೆಂಪು ರಾಗಿಯನ್ನು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಯಾವುದೇ ಅಕ್ಕಿ ಆದರೂ ಆಗುತ್ತೆ. ರಾಗಿಯಲ್ಲಿ ವೈನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಯಾರೋ ರಿಕ್ವೆಸ್ಟ್ ಮಾಡಿದರು ನನಗೆ ರಾಗಿ ವೈನ್ ಮಾಡಿ ಅಂತ. ನಾನು ಹಿಂದೆ ಕೂಡ ಮಾಡಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನು 1 ಇಯರ್ ಅಲ್ಲ 2 ವರ್ಷ ಇಟ್ಟರೂ ಏನು ಹಾಳಾಗಲ್ಲ. ಕರೆಕ್ಟ್ ಮೆಥಡಲ್ಲಿ ಮಾಡಿದರೆ. ಮಾಮೂಲಿ ಪ್ರೊಸೀಜರ್, ನೀರು ಕಾಯಿಸಿ ಇಟ್ಕೋಬೇಕು, ಚೆನ್ನಾಗಿ ಕುದಿಸಿ ಆರಿಸಿದ ನೀರು. 250 ಗ್ರಾಮ್ ರಾಗಿ ತೊಗೊಂಡಿದ್ದಕ್ಕೆ ನಾನು 3 ಲೀಟರ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಫರ್ಮೆಂಟೇಷನ್ಗೆ ಏನು ಹಾಕೋದು ಬೇಕಾಗಿಲ್ಲ, ಇಷ್ಟೇ ಸಾಕಾಗುತ್ತೆ. 250 ಗ್ರಾಮ್ ರಾಗಿಗೆ 1 kg ಸಕ್ಕರೆಯಷ್ಟು ಬಳಸ್ತಾ ಇದ್ದೀನಿ ಇವತ್ತು. ಬೇಕಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು, ತೊಂದರೆ ಇಲ್ಲ. ನೀರು ಹಾಕೊಳ್ಳೋಣ. ಇವಾಗ ರಾಗಿಯನ್ನು ಸೇರಿಸ್ಕೊಂಡಿದ್ದೀನಿ, ಅಕ್ಕಿ ಹಾಕೊಳ್ತಾ ಇದ್ದೀನಿ, ಸಕ್ಕರೆ ಹಾಕೊಳ್ಳೋಣ. ಕುದಿಸಿ ಆರಿಸಿದ ನೀರನ್ನು 3 ಲೀಟರ್ ಬಳಸ್ತಾ ಇದ್ದೀನಿ ನಾನು. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಲಾಸ್ಟ್ ಟೈಮ್ ಯಾರೋ ಹಲಸಿನ ಹಣ್ಣು ವೈನ್ ವಿಡಿಯೋ ಹಾಕಿದಾಗ ಕೇಳ್ಕೊಂಡಿದ್ರು, ಮೇಡಮ್ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ವೈನ್ ಹಾಕಿದೆ, ಮುಚ್ಚಳ ಹಾರಿ ಹೋಯಿತು ಅಂತ. ಖಂಡಿತವಾಗ್ಲೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವತ್ತೂ ವೈನ್ ಮಾಡೋಕ್ಕೆ ಹೋಗಬೇಡಿ. ಅದು ಈ ಸರಿ ಬಿಸಿಲು ಜಾಸ್ತಿ ಇತ್ತಲ್ಲ, ಆ ಬಿಸಿಲಿಗೆ ಮುಚ್ಚಳ ಹಾರಿ ಹೋಗುತ್ತೆ. ನೀವು ಪ್ಲಾಸ್ಟಿಕ್ ಡಬ್ಬ ಬಹುಶಃ ಯೂಸ್ ಮಾಡಿದರೂ ಕೂಡ ನೀವು ಒಂದು ಕಾಟನ್ ಬಟ್ಟೆನ ಟೈಟಾಗಿ ಕಟ್ಟಿ ಮೇಲ್ಗಡೆ ಸುಮ್ಮನೆ ಮುಚ್ಚಳ ಹಾಕಿದರೆ ಆಯಿತು. ಅದಕ್ಕೆ ಹೇಳೋದು, ಭರಣಿ ಅಥವಾ ಈ ಥರ ಗಾಜಿನ ಜಾರನ್ನು ತಗೊಂಡು ವೈನಿಗೆ ಯೂಸ್ ಮಾಡಿ ಅಂತ. ಕಾಟನ್ ಬಟ್ಟೆಯಲ್ಲಿ ಟೈಟಾಗಿ ಬಾಯಿ ಕಟ್ಕೊಂಡ್ರೆ ಅದಷ್ಟು ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅಂತ ಹೇಳಿದರೆ ಅದು ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಪ್ರತಿ ವೈನ್ ವಿಡಿಯೋದಲ್ಲೂ ಕೂಡ ನಾನು ಅದನ್ನು ಹೇಳಿದ್ದೀನಿ. ನೀವು ಅದನ್ನು ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಸರಿ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನೀವು ದಯವಿಟ್ಟು ಪ್ಲಾಸ್ಟಿಕ್ ಡಬ್ಬದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಹತ್ರ ಭರಣಿ ಅಥವಾ ಜಾರ್ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನೀವು ಕಾಟನ್ ಬಟ್ಟೆನ ಕಟ್ಟಿ ಮುಚ್ಚಳ ಮೇಲೆ ಸುಮ್ಮನೆ ಹಾಗೆ ಇಡಿ. ಮುಚ್ಚಳ ಟೈಟಾಗಿ ಹಾಕಿದರೆ 2-3 ದಿವಸ ಆದಮೇಲೆ ಹಾರಿ ಹೋಗುತ್ತೆ. ಅವರು ಕೂಡ ಸೇಮ್ ಅದನ್ನೇ ನನಗೆ ಕ್ವಶನಲ್ಲಿ ಕೇಳಿದರು. ನಾನು ಅದಕ್ಕೆ ಅವರಿಗೆ ಆನ್ಸರ್ ಕೂಡ ಮಾಡಿದ್ದೀನಿ. ಕಾಟನ್ ಬಟ್ಟೆನ ಇನ್ನೂ ಒಂದು ಬೇಕಾದ್ರೆ ಅದರ ಮೇಲೆ ಹಾಕೋಬೋದು. ಗಾಳಿ ಸೇರಿದಾಗೆ ಟೈಟ್ ಕಟ್ಟಬೇಕು. ಟೈಟಾಗಿ ಕಟ್ಟಿ ಆಮೇಲಿಂದ ನೀವು ಮುಚ್ಚಳನ ಮೇಲ್ಗಡೆ ಈ ಥರ ಇಟ್ಟರೆ ಆಯಿತು, ಅಷ್ಟೇ. ನಾನಿವತ್ತು ಈ ಗ್ಲಾಸ್ ಜಾರ್ ಆಗಿರೋದ್ರಿಂದ ಬರೀ ವೈಟ್ ಬಟ್ಟೆನ ಈ ಥರ ಇಟ್ಟು ಮುಚ್ಚಳ ಹಾಕ್ತೀನಿ. ಪ್ರತಿದಿನ ಇದನ್ನು ಕೈ ಆಡಿಸ್ಕೊಳ್ಬೇಕು. ಇದು 21 ಡೇಸ್ ಇಡಬೇಕು ಈ ರಾಗಿ ವೈನನ್ನು. 21 ಡೇಸ್ ಆದ ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಕಾಟನ್ ಬಟ್ಟೆ ಒಂದ್ಸರಿ ಕಟ್ಟಿ ಮೇಲ್ಗಡೆ ಮುಚ್ಚಳ ಟೈಟಾಗಿ ಹಾಕಿ ಆಮೇಲಿಂದ ಡಾರ್ಕ್ ಪ್ಲೇಸಲ್ಲಿ ಇಡಬೇಕು. 21 ದಿನ ಕೂಡ ದಿನ ಇದನ್ನು 1 ನಿಮಿಷ ಅಷ್ಟೇ ಕೈ ಆಡಿಸ್ತಾ ಇದ್ದರೆ ಆಯಿತು. ಇದು ಫರ್ಮೆಂಟೇಷನಿಗೆ ಏನು ಹಾಕೋದು ಬೇಕಾಗಿಲ್ಲ, ಅಕ್ಕಿ ರಾಗಿನೇ ಸಾಕಾಗುತ್ತೆ. ರಾಗಿ ವೈನಿಗೆ ಹಾಕಿ 15 ದಿವಸ ಆಯಿತು. ಇದನ್ನು ಈಗ ಚೆನ್ನಾಗಿ ಸೋಸ್ಕೊಂಡು ಬಾಟಲ್ಗೆ ಹಾಕಿ ಇನ್ನೊಂದು 7 ದಿನ ಇಡೋಣ. ಆಮೇಲಿಂದ ಸರ್ವ್ ಮಾಡ್ಕೊಳ್ಳೋದು. ಈ ಥರ ಒಂದು ಬೌಲ್ ತೊಗೊಳ್ಳೋಣ. ಒಂದು ಬಿಳಿ ಬಟ್ಟೆನ ಕೂಡ ಹಾಕೊಳ್ಳೋಣ. 2 ಬಾರಿ ಸೋಸ್ಕೊಳ್ಬೇಕು. ನೋಡಿ, ಈ ಥರ ಕ್ಲೀನಾಗಿ ಸೋಸ್ಕೊಂಡಿದ್ದೀನಿ. ವೈನನ್ನು ಒಂದು ಬಾಟ್ಲಿಗೆ ಹಾಕಿ ಇನ್ನು 7 ದಿವಸ ಇಡಬೇಕು. ಡಾರ್ಕ್ ಪ್ಲೇಸಲ್ಲಿ ಒಂದು ಬಟ್ಟೆ ಸುತ್ತಿ ಇಡೋಣ. ಮಾಮೂಲಿ ಪ್ರೊಸೀಜರ್, ಒಂದು ಪನಾಲ್ ಇಟ್ಕೊಂಡು 3/4 ಭಾಗ ವೈನ್ ಹಾಕೊಳ್ಳೋದು. ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಇಡಕ್ಕೆ ಹೋಗಬೇಡಿ. ಬಾಟ್ಲಿಗಾಗಲಿ ಗ್ಲಾಸ್ ಜಾರಲ್ಲಾಗಲಿ ಈ ಥರ 3/4 ಭಾಗದಷ್ಟು ಹಾಕಬೇಕು. ಇಷ್ಟು ಗ್ಯಾಪ್ ಇರಲೇಬೇಕು ವೈನ್ ಹಾಕುವಾಗ. ಯಾವತ್ತು ನೀಟಾಗಿ ಮುಚ್ಚಳ ಹಾಕ್ಕೊಂಡು ಒಂದು ಬಟ್ಟೆ ಸುತ್ತಿ ಡಾರ್ಕ್ ಪ್ಲೇಸಲ್ಲಿ ಇಟ್ಟರೆ ಆಯಿತು. ನೋಡಿ, ನೀವು ನಿಮ್ಮ ಮನೇಲಿ ಒಂದ್ಸರಿ ತಪ್ಪದೆ ಮಾಡಿ. 7 ದಿವಸ ಆದ ಮೇಲೆ ಟೇಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ಬಟ್ಟೆ ಒಂದು ಕವರ್ ಮಾಡಿಕೊಂಡು ಡಾರ್ಕ್ ಪ್ಲೇಸಲ್ಲಿ ಇಟ್ಟರೆ ಆಯಿತು. ಫೈನಲ್ ಆಗಿ 21 ದಿವಸ ಆದ ಮೇಲೆ ರಾಗಿ ವೈನ್ ರೆಡಿ ಆಗಿದೆ. ನಾವೊಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ, ನೋಡಿ ಈ ಥರ ರೆಡಿ ಆಗಿದೆ.
ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಗ್ಲಾಸಿಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ನೋಡಿ, ಅದ್ಭುತವಾದ ರಾಗಿ ವೈನ್. ಫೈನಲ್ ಆಗಿ ಅದ್ಭುತವಾದ ರೆಸಿಪಿ ಅಂತ ಹೇಳಿದೆ ನಾನು ಸ್ಟಾರ್ಟಿಂಗ್ ನಲ್ಲಿ. ಅದೇನಪ್ಪಾ ಅಂದ್ರೆ ರಾಗಿ ವೈನ್ ಮಾಡಿದ್ದೀನಿ. 21 ದಿವಸ ಆದ್ರೆ ರಾಗಿ ವೈನ್ ರೆಡಿ ಆಗುತ್ತೆ. ತುಂಬಾ ಅದ್ಭುತವಾಗಿ ಮಾಡ್ಕೋಬಹುದು. ಎರಡೇ 2 ಇಂಗ್ರೀಡಿಯೆಂಟ್ಸ್ ಸಾಕು. ನಾನು ಹೇಗೆ ಮಾಡಿದ್ದೀನಿ, ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅಂತ ಬಹಳ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ತುಂಬಾ ಸೂಪರ್ ಆಗಿದೆ ರಾಗಿ ವೈನ್. ಹೆಲ್ತಿ ಕೂಡ ತುಂಬಾ ಒಳ್ಳೇದು. ನೀವೊಂದ್ಸಲ ಟ್ರೈ ಮಾಡಿ, ಹೇಗ್ ಬಂತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.